ನೋಡಿ ಗೆಳೆಯ, ನಿಮ್ಗೆಲ್ಲ ಒಂದು ಮಾತು ಹೇಳ್ತೀನಿ. ಈ ನಮ್ಮ ಕನ್ನಡಮ್ಮನ ಸೇವೆಗೆ, ಕರ್ನಾಟಕದ ರಕ್ಷಣೆಗೆ, ನಮ್ಮ ಸಾಗೋಸ್ಕರ ನಮಗೆ ಸಾವೇ ಬಂದ್ರು ಸಂತೋಷದಿಂದ ಸ್ವೀಕರಿಸೋಣ. ಯಾಕೆ ಅಂದ್ರೆ ಎಲ್ಲೋ ಎಣ್ಣೆ ಹೊಡೆದ್ಬಿಟ್ಟು ಸತ್ತೋದ್ನಂತೆ, ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋದ್ನಂತೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ನಂತೆ ಅನ್ನೋದಕ್ಕಿಂತ ತಾನಾಡೋ ಭಾಷೆಗೆ ಸತ್ತಂತೆ, ತಾನಿರೋಂಥ ರಾಜ್ಯಕ್ಕೆ ಸತ್ತಂತೆ, ತಾನಿರೋಂಥ ದೇಶಕ್ಕೆ ಸತ್ತಂತೆ ಅನ್ನೋದ್ರಲ್ಲಿ ಒಂದು ಹೆಮ್ಮೆ ಇರ್ತೈತೆ ಗೆಳೆಯ. ಯಾಕೆ ಅಂದ್ರೆ ನಾವು ಇದ್ದಾಗ ಸಾರ್ಥಕತೆ ತೋರೋದಲ್ಲ, ಸತ್ತ ಮೇಲೆ ಸಾರ್ಥಕತೆ ಮೆರಿಬೇಕು. ಅಂಬರೀಷ್ ಅವರು ದೇವರ ಮನೆಯಲ್ಲಿ ಒಂದು ಮಾತಲ್ಲ, ಮಗನೆ ಹುಟ್ಟೋರು ಯಾರು ಸಾಯ್ದೆ ಹೋದ್ರೆ ಹೆಂಗೆ ಹೇಳ್ರಣ್ಣ, ಮುಂದೆ ಹುಟ್ಟೋ ಮಂದಿಗೆ ಮಕ್ಕಳಿಗೆ ಜಾಗ ಬೇಡಣ ಅಂತ ಅನ್ಬಿಟ್ಟು. ಅದರಿಂದ ಯಾವುದೂ ಶಾಶ್ವತ ಅಲ್ಲ ಗೆಳೆಯ. ನಾವು ಮಾಡೋ ಅಂತ ಸೇವೆ, ತೋರ್ಸೋ ಅಂತ ಪ್ರೀತಿ, ವಿಶ್ವಾಸ, ಇದು ಮಾತ್ರ ಶಾಶ್ವತ ಗೆಳೆಯ. ಹುಟ್ಟು ಉಚಿತ, ಸಾವು ಖಚಿತ ಅಂತಾರಲ್ಲ, ನಿಜ. ಆದರೆ ನಾವು ಸತ್ತ ಮೇಲೆ ಸಾರ್ಥಕತೆ ಇರ್ತೈತಲ್ಲ, ಅದರಿಂದ ಈ ಮನ್ಸೂನ್ ಹುಟ್ಟಿರೋದಕ್ಕೂ, ಒಂದು ಮಾನವ ಜನ್ಮಕ್ಕೂ ಒಂದು ಕೃತಜ್ಞತೆ ಇರುತ್ತೆ ಗೆಳೆಯ.